ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ವಿರುದ್ಧ ಸಿಡಿದ ಎಬಿವಿಪಿ. ಗೃಹ ಸಚಿವ ಪರಮೇಶ್ವರ್ ನಿವಾಸದ ಮುಂದೆ ಹೈ ಡ್ರಾಮಾ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಂದ್ರು ಪ್ರತಿಭಟನಾಕಾರರು. ಎಬಿವಿಪಿ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಗರಂ. ಎರಡು ಕಡೆ ವಿದ್ಯಾರ್ಥಿಗಳ ಮೇಲೆ ಒಳಗಡೆ ಹೊಡಿತವ್ರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬಸವರಾಜ್, ಎಬಿವಿಪಿ ಪ್ರತಿಭಟನೆಯ ಬಿಸಿ ಗೃಹ ಸಚಿವರಿಗೆ ತಟ್ತಾ ಇದೆಯಾ? ಏನೆಲ್ಲ ನಡೀತಾ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಗೃಹ ಸಚಿವರ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಇದ್ರು. ಮೀಡಿಯಾದವರಿಗೆ ಬೈಟ್ ಕೊಟ್ಟ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರು ಏಕಾಏಕಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಸಹಜವಾಗಿ ಒಂದು ರೀತಿಯಲ್ಲಿ ಪೊಲೀಸರು ಕೂಡ ಗಲಿಬಿಲಿಗೊಂಡ್ರು. ಯಾಕಂದರೆ ಏಕಾಏಕಿ ಎಬಿವಿಪಿ ಕಾರ್ಯಕರ್ತರು ಎಲ್ಲಿಂದ ಬಂದರು ಅನ್ನೋಂಥದ್ದು ಒಂದು ಸಹಜವಾದಂಥ ಇದು. ಸಾಕಷ್ಟು ಆಕ್ರೋಶವನ್ನು ಎಬಿವಿಪಿ ಕಾರ್ಯಕರ್ತರು ಹೊರಹಾಕಿದ್ರು. ರಾಜ್ಯದಲ್ಲಿ ಏನು ಇದು ನಡೀತಿರ್ತಕ್ಕಂತಹ ಡ್ರಗ್ಸ್ ವಿಚಾರವಾಗಿ ಸರ್ಕಾರ ವಿಫಲವಾಗಿದೆ. ಇಲ್ಲಿವರೆಗೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಡ್ರಗ್ಸ್ ಸಿಕ್ಕಿರೋದ್ರಿಂದ ಯುವ ಜನತೆ ದಾರಿ ತಪ್ತಾ ಇದ್ದಾರೆ. ಸರ್ಕಾರವೇ ಅದಕ್ಕೊಂದು ರೀತಿಯಲ್ಲಿ ಕುಮ್ಮಕ್ ಕೊಡ್ತಾ ಇದೆ ಅನ್ನೋ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಮತ್ತು ಅವರಿಗೆ ಸಹಕಾರ ಕೊಡ್ತಾ ಇದೆ. ಡ್ರಗ್ ಪೆಡ್ಲರ್ಗಳಿಗೆ ಅವ್ರನ್ನ ಬಂಧಿಸುವಂಥ ಕೆಲಸಗಳಾಗಬೇಕು ಮತ್ತು ಡ್ರಗ್ಸ್ ಹಾವಳಿಯನ್ನು ತಡಿಬೇಕು ಅನ್ನೋಂಥ ಒಂದು ಆಕ್ರೋಶವನ್ನು ಹೊರಹಾಕಿ ಗೃಹ ಸಚಿವರ ಮುಂದೆ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು ಮತ್ತು ರಸ್ತೆಯಲ್ಲಿ ಕೂತು ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಸದಾಶಿವನಗರ ಪೊಲೀಸರು ಆಗಮಿಸಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಕೆಲ ಸಮಯ ಸಾಕಷ್ಟು ಉದ್ವಿಗ್ನ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಯಿತು. ಯಾಕಂದರೆ
ಆದರೆ ಹೊಸ ಕಾರ್ಯಕರ್ತರು ಇರೋದ್ರಿಂದ ಸಹಜವಾಗಿ ಅವರು ರಸ್ತೆಯಲ್ಲಿ ಬಿದ್ದು ಉಳ್ಳಾಡುವಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಎತ್ತಾಕೊಂಡು ಅವರ ವಾಹನಗಳಿಗೆ ತುಂಬಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಜಗ್ಗದೆ ಬಗ್ಗದೆ ಪ್ರತಿಭಟನೆಯನ್ನು ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ಅನ್ನುವಂಥ ಸೂಚನೆ ಸಿಕ್ಕ ಬಳಿಕ ಮಹಿಳಾ ಮತ್ತು ಪುರುಷ ಕಾರ್ಯಕರ್ತರಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಿನದಾಗಿ ನಿಯೋಜಿಸಿ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸಗಳಾಗಿದ್ದಾವೆ. ಇದಾದ ಬಳಿಕ ಪೊಲೀಸರ ಮೇಲೆ ACPಗಳು ಕೂಡ ಈ ಸ್ಥಳಕ್ಕೆ ದೌಡಾಯಿಸುವಂಥ ಕೆಲಸಗಳಾಯಿತು. ಗೃಹ ಸಚಿವರು ಈ ಒಂದು ಪೊಲೀಸರ ಮೇಲೆ ಕೂಡ ಒಂದಷ್ಟು ಗರಂ ಆಗುವಂಥ ಕೆಲಸಗಳು ಆಗ್ತಾ ಇದೆ. ಯಾಕಂದರೆ ಸ್ವತಃ ಗೃಹ ಸಚಿವರು ಮನೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಮಾಹಿತಿ ಇರಲಿಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಗೃಹ ಸಚಿವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಾಗ ಸಹಜವಾಗಿ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕಾಗಿತ್ತು, ತಡಿಬೇಕಾಗಿತ್ತು. ಆದರೆ ತಡೆಯುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗೃಹ ಸಚಿವರು ಈಗ ACPಗಳಿಗೆ ಅವ್ರನ್ನ ಕರೆಸ್ಕೊಂಡು ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಒಂದಷ್ಟು ಅವ್ರ ಮೇಲೆ ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಈ ಡ್ರಗ್ಸ್ ಫ್ಯಾಕ್ಟರಿಗಳ ವಿಚಾರದಲ್ಲಿ ಸಚಿವ ಪರಮೇಶ್ವರ್ ಅವರ ಅಭಿಮತ ಏನು? ಯಾಕಂತಂದರೆ ಬಹಳ ಲಘುವಾಗಿ ಕ್ರೆಡಿಟ್ಸ್ ಬೇಕಾದರೆ ಮಹಾರಾಷ್ಟ್ರ ಪೊಲೀಸರೇ ತಗೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಜನರನ್ನ ಆಕ್ರೋಶಕ್ಕೆ ಈಡು ಮಾಡಿದೆ. ಯಾಕಂತಂದರೆ ರಾಜ್ಯದಲ್ಲೇ ಅದರಲ್ಲೂ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಇದೆ ಅಂತ ಆದರೂ ಕೂಡ ಅದನ್ನು ನಡೆಯೋದಕ್ಕೆ ಬಿಟ್ಟಿದ್ದಾರೆ. ಇವರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇರಲಿಲ್ವಾ ಅನ್ನುವಂಥ ಆಕ್ರೋಶ ಜನರಿಂದ ವ್ಯಕ್ತ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಈಗ ರಾಜ್ಯ ಗೃಹ ಇಲಾಖೆ ಏನು ಕ್ರಮ ಕೈಗೊಳ್ತಾ ಇದೆ ಮುಂದೆ? ಖಂಡಿತ ರಾಜ್ಯ ಸರ್ಕಾರಕ್ಕೂ ಇದೊಂದು ರೀತಿಯಲ್ಲಿ ಶಾಕ್ ಆಗಿದೆ ಶ್ರೀಲಕ್ಷ್ಮಿ. ಆದರೆ ಇದು ಪೊಲೀಸ್ ವೈಫಲ್ಯ ಅನ್ನೋದೇ ಮತ್ತಿನ್ನೇನೂ ಇಲ್ಲ. ಯಾಕಂದರೆ ಪೊಲೀಸರು ಇಂಟೆಲಿಜೆನ್ಸು ಸಹಜವಾಗಿ ಕೆಲಸ ಮಾಡಿದರೆ ಇದನ್ನು ತಡಿಬಹುದಿತ್ತು. ಅಂತಾರಾಜ್ಯ ಮಟ್ಟದಿಂದ ಪೊಲೀಸರು ಆಗಮಿಸಿ ಇಲ್ಲಿ ವಶಪಡಿಸ್ಕೊಳ್ತಾರೆ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ಆಗೋದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಗೃಹ ಇಲಾಖೆ ಸಚಿವರಂತ ಪರಮೇಶ್ವರ್ ಮಾತನಾಡ್ತಾ ಹೇಳ್ತಾ ಇದ್ರು, ಬಹಳ ಪ್ರಮುಖವಾಗಿ ನಾವು ತಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿ ಬಂದಿರತಕ್ಕಂತಹ ನೈಜೀರಿಯನ್ಸ್ ಪ್ರಜೆಗಳು ಇನ್ನುಳಿದಂತಹ ಒಂದಷ್ಟು ಜನರು ಸೇರಿಕೊಂಡು ಇದನ್ನು ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ತೆಗೆಯುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಹಾಗಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಮತ್ತು ಪೊಲೀಸರಿಗೂ ಕೂಡ ತರಬೇತಿ, ಈ ಯಾವ ರೀತಿಯಾಗಿ ಈ ತರಹದ ಡ್ರಗ್ಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ತರಬೇತಿ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪೊಲೀಸ್ ಇಲಾಖೆ ಕ್ರಮ ವಹಿಸಿದೆ. ಸದ್ಯಕ್ಕೆ ಆಗಿರೋದಂತೂ ನಿಜ, ಅದನ್ನು ತಡೆಯುವಂಥ ಕೆಲಸಗಳು ಆಗಿದ್ದಾವೆ. ಆದರೆ ಇನ್ನು ಮುಂದೆ ಈ ತರಹದ ಘಟನೆಗಳು, ಈ ತರಹದ ಪ್ರಕರಣಗಳು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಹೊಸ ವರ್ಷಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆಯಿಂದ ಆಚರಣೆಗೆ ಜನರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಯಥೇಚ್ಛಾಗಿ ಮಾದಕ ವಸ್ತುಗಳ ಬಳಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದರ ಮೇಲೂ ಕೂಡ ನಿಗಾ ಇಡೋಕ್ಕೆ ಒಂದಷ್ಟು ಸೂಚನೆ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಮತ್ತು ಇವತ್ತು ವರ್ಷ ಆಗಿರೋ ಕಾರಣಕ್ಕಾಗಿ ಇವತ್ತು ಆ ಪಾರ್ಟಿಗಳು ಕೂಡ ಆಯೋಜನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವುಗಳ ಮೇಲೂ ಕೂಡ ನಿಗಾ ಇಡುವಂಥ ಕೆಲಸಗಳಾಗಿದೆ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ಮತ್ತು ಇವತ್ತು ಖುದ್ದು ಮಾನಿಟರ್ ಕೂಡ ನಾನು ಮಾಡಿದ್ದೇನೆ. ಸಹಜವಾಗಿ ಇವತ್ತಿನ ಪಾರ್ಟಿಗಳ ಮೇಲೆ ಮತ್ತು ಇವತ್ತು ನಡೀತಾ ಇರ್ತಕ್ಕಂತಹ ಸಂಭ್ರಮಾಚರಣೆಗಳ ಮೇಲೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದೆ. ಯಾವುದೇ ಅಹಿತಕರ ಘಟನೆ ಆಗಲಿ ಅಥವಾ ಈ ಥರದ ಮಾದಕ ವಸ್ತುಗಳ ಬಳಕೆ ಆದರೆ ತತ್ಕ್ಷಣವೇ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳನ್ನ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಈಗ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ವಿರುದ್ಧ ಸಿಡಿದ ABVP. ಗೃಹ ಸಚಿವ ಪರಮೇಶ್ವರ್ ನಿವಾಸದ ಮುಂದೆ ಹೈ ಡ್ರಾಮಾ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಂದರು ಪ್ರತಿಭಟನಾಕಾರರು. ABVP ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಗರಂ. ಎರಡು ಕಡೆ